ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಏಮ್ಸ್ ಮಂಜೂರಾತಿಗೆ ಕೇಂದ್ರದಿಂದ ದಾರಿ ತಪ್ಪಿಸುವ ಪ್ರಯತ್ನ, ನಗರ ಪಾಲಿಕೆ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನ, ರವಿ ಬೋಸರಾಜು. ಪ್ರೊಫೆಸರ್ ನಂಜುಂಡಸ್ವಾಮಿ ನೆನಪು, ಫೆಬ್ರವರಿ 13ರಂದು ಮೈಸೂರಿನಲ್ಲಿ ಸಮಾವೇಶ, ಚಾಮರಸ ಮಾಲಿಪಾಟೀಲ್. ಬೀಜ ಬೆಳೆಗಾರರ ಬೀಜ ದರ ಪರಿಷ್ಕರಣೆಗೆ ಎಸ್ಬಿ ಪಾಟೀಲ್ ಒತ್ತಾಯ. ಬೆಟ್ಟದೂರಿನಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಮನೆಗಳು ಬಿರುಕು, ಪರಿಹಾರ ಕೊಡದಿದ್ದರೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ, ಜಾವೇದ್ ಖಾನ್. ಫೆಬ್ರವರಿ 12ರಂದು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ರಥೋತ್ಸವ, ಬಂಗಿ ನರಸಾರೆಡ್ಡಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ. ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ, ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಲ್ಲಿ ಜೀವನ ರೂಪಿಸಿಕೊಳ್ಳಬೇಕು, ಲಕ್ಷ್ಮಿ. ಕಾಯಕ ಶರಣರ ಜಯಂತಿ, ದಾರ್ಶನಿಕರ ಸಂದೇಶಗಳು ಜೀವನದಲ್ಲಿ ಮಾದರಿಯಾಗಲಿ, ತಹಸೀಲ್ದಾರ್ ಸುರೇಶ್ ವರ್ಮಾ. ಈಗ ವಾರ್ತೆಗಳ ವಿವರ. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ನೀಡಲು ಪಕ್ಷಾತೀತ ಹೋರಾಟ ಮುಂದುವರೆದಿದ್ದು, ಕೇಂದ್ರ ಸರ್ಕಾರ ಉದ್ದೇಶಿತ ಪೂರಕವಾಗಿ ಏಮ್ಸ್ ಮಂಜೂರಾತಿ ನೀಡಲು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ, ಬೇರ್ಯಾವ ರಾಜ್ಯಗಳಿಗೂ ಅನ್ಯಾಯವಾಗದೇ ಇರುವ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ತನ್ನ ಬದ್ಧತೆಯನ್ನು ಪ್ರದರ್ಶಿಸಿದೆ. ಆದರೆ ಕೇಂದ್ರ ಸರ್ಕಾರ ಕನಿಷ್ಠ ಸ್ಪಂದನೆ ನೀಡದೆ ದಾರಿ ತಪ್ಪಿಸುತ್ತಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರವಿದ್ದರೂ ಏಮ್ಸ್ ಮಂಜೂರಾತಿಗೆ ಸ್ಪಂದಿಸಿಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಇವರು ದೆಹಲಿಗೆ ಹೋಗಿ ಮನವಿ ಮಾಡಿದ್ದಾರೆ. ಶಾಸಕಾಂಗ ಸಭೆಗೆ ತೆರಳಿದ್ದ ಜಿಲ್ಲೆಯ ಶಾಸಕರುಗಳು ಸಹ ಒತ್ತಡ ಹಾಕಿದ್ದಾರೆ. ಆದರೂ ಯಾವುದೇ ಸ್ಪಂದನೆ ನೀಡಿಲ್ಲ. ಇತ್ತೀಚೆಗಷ್ಟೇ ಆರೋಗ್ಯ ಸಚಿವರು ಪತ್ರ ಬರೆದು ಜಿಲ್ಲಾ ಮತ್ತು ತಾಲೂಕಾ ಆಸ್ಪತ್ರೆಗಳ ಅಭಿವೃದ್ಧಿಗೆ ಬಳಸುವ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನುದಾನದಲ್ಲಿ ಆಸ್ಪತ್ರೆ ಅಭಿವೃದ್ಧಿಪಡಿಸುವುದಾಗಿ ಹೇಳುವ ಮೂಲಕ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. ರಾಜ್ಯದಿಂದಲೇ ಆಯ್ಕೆಯಾಗಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಹ ರಾಜ್ಯದ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ದೇಶದ 22 ರಾಜ್ಯಗಳಲ್ಲಿ ಸ್ಥಾಪಿಸಲಾಗಿರುವ ಏಮ್ಸ್ ಕೇಂದ್ರವನ್ನು ಬೇರೆ ಯೋಜನೆಯಡಿ ಅನುದಾನ ನೀಡಿ ರಾಜ್ಯಕ್ಕೆ ಮಾತ್ರ ಎನ್ಆರ್ಎಚ್ ಎಂದು ಅನುದಾನ ನೀಡುವುದಾಗಿ ಹೇಳುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಬೇಕಾಗಿರುವ ವಿಮಾನ ನಿಲ್ದಾಣವನ್ನು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದು, ಯಾವುದೇ ಅನುಮತಿ ಇಲ್ಲದೆ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಎಚ್ಕೆಡಿಬಿ 50 ಲಕ್ಷ ರೂಪಾಯಿ ಅನುದಾನ ಹಿಂಪಡೆಯಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಜೆಟ್ನಲ್ಲಿ ಘೋಷಣೆಯೊಂದಿಗೆ ವಿಮಾನಯಾನ ಪ್ರಾಧಿಕಾರದಿಂದ ಸ್ಥಳಕ್ಕೆ ಅನುಮತಿ ಒದಗಿಸಲಾಯಿತು. ಇಲ್ಲಿಯವರೆಗೆ ಸ್ಥಳಕ್ಕೆ ಅನುಮೋದನೆಯೇ ಇರಲಿಲ್ಲ. ಪರವಾನಗಿ ಇಲ್ಲದೆ ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿತ್ತು. ಮಹಾನಗರ ಪಾಲಿಕೆ ಪ್ರಸ್ತಾವನೆಯು ಬಿಜೆಪಿ ಅವಧಿಯಲ್ಲಿ ಸಲ್ಲಿಕೆಯಾಗಿದ್ದರೂ ಅನುಮೋದನೆ ದೊರೆತಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಿ 3 ಲಕ್ಷ ಜನಸಂಖ್ಯೆ ನಿಗದಿಗೊಳಿಸಿ ಮಹಾನಗರ ಪಾಲಿಕೆ ಘೋಷಿಸಲಾಗಿದೆ. ರಾಜ್ಯ ಸರ್ಕಾರ ಮಹಾತ್ಮ ಗಾಂಧಿ ನಗರ ಅಭಿವೃದ್ಧಿ ಯೋಜನೆಯಡಿ 200 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಲಾಗಿದೆ. ಕೇಂದ್ರ ಅನುದಾನ ನೀಡಿಲ್ಲ. ರಾಜ್ಯ ಸರ್ಕಾರವೇ ಅನುದಾನ ಮಂಜೂರಾತಿ ನೀಡಿದ ಪತ್ರವನ್ನು ಪ್ರದರ್ಶಿಸಿದರು. 1000 ದಿನಗಳ ಹೋರಾಟ ನಂತರ ಬಿಜೆಪಿ ಎಚ್ಚರಗೊಂಡು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಿ ದೆಹಲಿ ನಿಯೋಗ ತೆಗೆದುಕೊಂಡು ಹೋಗುವುದಾಗಿ ಹೇಳುವುದು ಎಷ್ಟು ಸರಿ? ಕೇಂದ್ರ ಮತ್ತು ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದ್ದಾಗ ಒತ್ತಡ ಹಾಕದವರು ಈಗ ಹಾಕಿದರೆ ಮನವಿಯನ್ನು ಕೇಂದ್ರ ಸರ್ಕಾರ ಹೇಗೆ ಪರಿಗಣಿಸುತ್ತದೆ ಎಂದು ಪ್ರಶ್ನಿಸಿದರು. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಪಕ್ಷಾತೀತ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕಿದೆ. ರಾಜಕೀಯ ಏನೇ ಇದ್ದರೂ ಒಂದಾಗಿ ಹೋರಾಟ ಮಾಡುವ ಮೂಲಕ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕಾಗಿದೆ ಎಂದರು. ಈಗಾಗಲೇ ಇಂಡಿಗೋ ಏರ್ಕ್ರಾಫ್ಟ್ ಏನಿದೆ ಲ್ಯಾಂಡ್ ಆಗೈತಿ, ಜನ ಹೋಗ್ತಾ ಇದಾರೆ, ಎಲ್ಲ ಆಗೋಗಿದೆ ಅಂತ ಆ ರೀತಿ ಮಾತಾಡ್ತಾ ಇದಾರೆ. ಏರ್ಪೋರ್ಟ್ ಆಗೋದೇನು? ಏನನ್ನ ಒಂದು ಕ್ಲಿಯರೆನ್ಸ್, 2 ಕ್ಲಿಯರೆನ್ಸ್, ಅದಕ್ಕೇನೋ ನಾವು ಒಂದು ಬದ್ಧತೆ ಇರ್ಬೇಕಲ್ಲ. ಯಾವ್ದನ್ನ ಅನೌನ್ಸ್ಮೆಂಟ್ ಮಾಡಿದಾಗ, ಯಾವುದೋ ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ತಯಾರಿ ಮಾಡ್ತೀವಿ. ಸುಮ್ಮನೆ ಯಾವುದೋ ಒಂದು ಬಜೆಟ್ ಅಲ್ಲಿ ನಾವು ಮಾಡಿಬಿಟ್ಟು ಎಲ್ಲ ಆಗಿದೆ ಅಂತಂದ್ರೆ ಒಂದು ಸೈಟ್ ಕ್ಲಿಯರೆನ್ಸ್ ಸರ್,
ತೋರಿಸ್ಬಿಡ್ತೇನೆ ನಿಮ್ಗೆ. ಸರ್, ಇಲ್ಲ, ಇಲ್ಲ, ನಾನು ತೋರಿಸ್ತೀನಿ. ಸರ್, ಒಂದ್ ನಿಮಿಷ, ಸ್ವಲ್ಪ ನನಗೆ ಇಲ್ಲ, ಕೇಳ್ಬಿಡ್ರಿ. ಸರ್, ಶಿವರಾಜ್ ಪಾಟೀಲ್ ಅಥಾರಿಟಿ ಅಲ್ಲ, ಹೌದಾ? ಸರ್, ಶಿವರಾಜ್ ಪಾಟೀಲ್ ಕೇಳಿ. ನೀವು ಕೇಳಿ. ಸರ್, ಸರ್. ಶಿವರಾಜ್ ಪಾಟೀಲ್ ಅಥಾರಿಟಿ. ಸರ್, ಸರ್. ನೀವು DC ಗೆ ಹತ್ತು ಸರ್, ಕೊಡ್ಬೇಕು. ಕೇಳಿ. ಇದು ಮಾಡ್ತಾ ನಾನು ಕೇಳಿ ಇಲ್ಲ. ಶಿವರಾಜ್ ಪಾಟೀಲ್ ಅಲ್ಲ, ಸರ್, ಸರ್. ಹೋಮ್ ಮಿನಿಸ್ಟರ್ ಬರ್ತಾರೆ ಸರ್, ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಗವರ್ಮೆಂಟ್ ಹೋಮ್ ಮಿನಿಸ್ಟರ್ ಬರ್ತಾರೆ. ಏನು ಅದಕ್ಕೊಂದು ಇದಿರ್ಬೇಕಲ್ಲ, ಈಗ ಕೇಳ್ರಿ. ಯಾವ ಸರ್, ಒಂದ್ ನಿಮಿಷ. 22/10/2024 ಏನಂತಾರೆ? ಗ್ರಾಂಟ್ ಆಫ್ ಸೈಟ್ ಕ್ಲಿಯರೆನ್ಸ್ ಟು KSSIDC ಫಾರ್ ಡೆವಲಪ್ಮೆಂಟ್ ಆಫ್ ಡೊಮೆಸ್ಟಿಕ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಇನ್ ರಾಯಚೂರ್. ಯಾವತ್ತು ಕೊಡ್ತಾರೆ? 22/10/2024. ಸೈಟ್ ಕ್ಲಿಯರೆನ್ಸ್ ಇಲ್ಲದೆ, ಲ್ಯಾಂಡ್ ಅಕ್ವಿಸಿಷನ್ ಇಲ್ಲದೆ, ಅಲ್ಲಿ ಜನ ವಾಸ ಮಾಡ್ತಾರೆ, ಅವ್ರಿಗೆ ಇದು ಮಾಡಿದೆ, DGCA ಕ್ಲಿಯರೆನ್ಸ್ ಇಲ್ಲದೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕ್ಲಿಯರೆನ್ಸ್ ಇಲ್ಲದೆ, ಏನು ಇಲ್ಲದೆ ನೀವು ಟೆಂಡರ್ ಕರ್ಬಿಡ್ತೀರಾ? ಹೆಂಗ್ ಕರೀತೀರಿ ಸರ್? ಕೇಳ್ತೀನಿ, ಹೆಂಗೆ ಯಾವ ಆಧಾರದ ಮೇಲೆ ನೀವು ಟೆಂಡರ್ ಕರೆದಿ? ನೀವು 219 ಕೋಟಿದು ಸರ್, ನಿಮ್ಗೆ ವಿತೌಟ್ ಸೈಟ್ ಕ್ಲಿಯರೆನ್ಸ್. ಸರ್, ಅವತ್ತು KKR ಸೆಕ್ರೆಟರಿ ಇರ್ತಾನ, ಅಥವಾ ಸರ್ಕಾರ ಅದೇ ಕೆಲಸ ಮಾಡ್ತಾನ, ಅದೇ ರಿಲೀಸ್ ಮಾಡಿದಾರ ದುಡ್ಡು. ಇವರು DC ಇರ್ತಾರ, ಅವ್ರು ರಿಲೀಸ್ ಮಾಡಿದ್ರು. ಅದು ಅವರೇ BJP. ಸರ್, ಇಲ್ಲಿ ಒಂದು ಮಾತು ಕೇಳ್ತೇನೆ. ಅಲ್ಲ, ಬಿಜೆಪಿ ಅಲ್ಲ ಸರ್, ಬಿಜೆಪಿ ಕಾಂಗ್ರೆಸ್. ಒಂದ್ ನಿಮಿಷ ನಾನು ಹೇಳ್ತೀನಿ. ಹೇಳಿ ಸರ್. ನೀವು ಹೋಗಿ ಆಂಧ್ರ ಸಚಿವರು ಬೆಟ್ಟಾಗಿ 8 ದಿನ ಕ್ಲಿಯರ್ಸ್ಬೋದು. ಮತ್ತು ಇವರಿಗಿಂತ ಯಾಕೆ ಒಂದು ಪುಸ್ತಕ ಬರ್ತದೆ? ನೀವು ಹೋಗಿದ್ರಿ, ನೀವು ಹೋಗಿ ಬಂದು 8 ದಿನ ಲೆಟರ್ ಬರ್ತದ. ಮತ್ತು ಇಲ್ಲಿವರೆಗೂ ಹಿಡಿದಾರ, ಮತ್ತೆ ನೀವು ನಿಮ್ಮ ಸರ್ಕಾರ ಆಡಳಿತ ಮಾಡಿ. ಅಲ್ಲ ಸರ್, ಕೇಳಿ ಸರ್, ಕೇಳಿ ನಮ್ಮ ಸರ್, ಪ್ರತಿ ಕೋಟ ಕೇಳಿ ಸರ್, ಸರ್, ನೀವು ಕೇಳಿ ಸರ್, ಕೇಳಿ ಸರ್ ಸ್ವಲ್ಪ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಆ ಟೆಕ್ನಿಕಲ್ ಬದಲಾವಣೆ ಆಗೋದು ಎಷ್ಟಾಗಿ ನೀವು ಗೊತ್ತಿರ್ಬೇಕಲ್ಲ. ನಿಮ್ಮನಿಂದ ಜಾಗ ಇರ್ತದೆ, ಆ ಜಾಗ ನೀವು ಎಷ್ಟೇ ಬದಲಾವಣೆ ನಿಮ್ಗೆ ಗೊತ್ತಿದೆ. BJP ಎಷ್ಟು ಚೇಂಜ್ ಆಗಿದೆ ಅಂತ, ಯಾವ ಸರ್ಕಾರ ಬದಲಾವಣೆ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಪತ್ರಿಕೆ ಗೋಷ್ಠಿಯಲ್ಲಿ ಬದಲಾವಣೆ ಅಂತಂದ್ರೆ ಅವ್ರು ಬರೀತಾರೆ ಸರ್. ಇದು ಕೇಳಿ ಸರ್. 2024 ಪಾತ್ರೆ ಒಂದು ಸ್ಪೈಟ್ ಸರ್. ಕೇಳ್ರಿ ಟೆಂಡರ್ ಸರ್, ಸರ್, ನೀವು ಬ್ಯಾಂಕ್ ಟೆಂಡರ್ ಕರೆದು ಕರೆಯೋದು ತಪ್ಪಂತೀರಿ. ಅಲ್ಲ, ಸರ್, ಟೆಂಡರ್ ಕರೆದಿದ್ದು ಹೇಳ್ರಿ. ಅಲ್ಲ ಸರ್, ಅಲ್ಲ, ಟೆಂಡರ್ ಕರೆದಿದ್ದು ಹೇಳಿ. ಯಾವ್ದು? ಸರ್, 100 ಹೆಂಗೆ ನೀವು ಹೆಂಗೆ ಸರ್? ಹೇಳಿ. ಏಮ್ಸ್ ಹೋರಾಟ ಸತತವಾಗಿ 1000 ದಿವಸಗಳಿಂದ ನಡೀತಾ ಇದೆ. ಮೊನ್ನೆ 5ನೇ ತಾರೀಕಿಗೆ 1000 ದಿನ ಆಯಿತು. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಯಚೂರು ಮತ್ತು ಯಾದಗಿರಿ MP ಅವರಾದಂಥ ಕುಮಾರ್ ನಾಯ್ಕ ಅವರು ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ಕವರ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮುಖ್ಯ ಉದ್ದೇಶ ಏನಂತಂದ್ರೆ, ಸತತವಾಗಿ ಇಷ್ಟು ವರ್ಷ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಬೇಡಿಕೆಯನ್ನ ಇಟ್ಟಿದ್ದೀವಿ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಒಂದು ಭಾಗದಲ್ಲಿ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸುಮಾರು 1.5 ವರ್ಷ ಹಿಂದೆನೆ ಪ್ರಧಾನಮಂತ್ರಿಗಳಿಗಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಮತ್ತೆ ಹೆಲ್ತ್ ಮಿನಿಸ್ಟರ್ ಆಗಿನ ಕಾಲದ ಹೆಲ್ತ್ ಮಿನಿಸ್ಟರ್ ಆದಂತ ನಡ್ಡಾ ಅವರಿಗೇನು ಪತ್ರಗಳು ಬರೆದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಬೋಸರಾಜ್ ಅವರು, ಮತ್ತೆ ಎಲ್ಲ ಶಾಸಕರ ತಂಡ ಪಕ್ಷಾತೀತವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಮತ್ತೆ ಪುನಃ ಮುಖ್ಯಮಂತ್ರಿಗಳು ಮತ್ತೆ ಈ ಕ್ಯಾಬಿನೆಟ್, ಈ ಶಾಸಕಾಂಗ ಪಕ್ಷ ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಒಂದು ದಿವಸ ಸ್ಟ್ರೈಕ್ ಅನ್ನ ಮಾಡಿ ಏನು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರದಿಂದ,
ಅದು ರಿಸಲ್ಯೂಷನ್ ಆಫ್ ಫಂಡ್ಸ್ ಆಗಿರ್ಬೋದು, ಏನು 16ನೇ ಹಣಕಾಸಲ್ಲಿ ಏನು ನಮಗೇನು ಬರಬೇಕಾಗಿತ್ತು, ಏನು ತಾರತಮ್ಯ ಆಗ್ತಾ ಇದೆಯೋ ಅದನ್ನೆಲ್ಲ ಕೇಂದ್ರ ಮೇಲೆ ಒತ್ತಡ ತರಂತ ಒಂದು ಕಾರ್ಯವನ್ನು ನಾವು ಡೆಲ್ಲಿಯಲ್ಲಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ನರಸಿಂಹಲು ಮಾಸದೊಡ್ಡಿ, ಮಹಮ್ಮದ್ ಶಾಲಂ, ಜಿಂದಪ್ಪ, ನರಸಾರೆಡ್ಡಿ, ಚಂದ್ರಶೇಖರ್ ರೆಡ್ಡಿ ಪೋಗಲ್, ಯು ಗೋವಿಂದ ರೆಡ್ಡಿ, ರಾಜೇಶ್ ಕುಮಾರ್ ಸೇರಿ ಅನೇಕರು ಇದ್ದರು. ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು 89ನೇ ಜನ್ಮದಿನದ ಅಂಗವಾಗಿ ರೈತ ಸಂಘಟನೆ ಬಲಪಡಿಸುವ ಅನೇಕ ನಿರ್ಧಾರಗಳನ್ನು ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ರಾಜ್ಯಾದ್ಯಂತ ವಲಯ ಮತ್ತು ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ನಡೆಸಲು ತೀರ್ಮಾನಿಸಲಾಗಿದ್ದು, ಫೆಬ್ರವರಿ 13ರಂದು ಮೈಸೂರಿನಲ್ಲಿ ಜಿಲ್ಲಾ ರೈತ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತ ಸಂಘದಿಂದ ಪ್ರತಿ ಕುಟುಂಬಕ್ಕೊಬ್ಬ ಸದಸ್ಯ, ಊರಿಗೊಬ್ಬ ಕಾರ್ಯಕರ್ತ ಅಭಿಯಾನ ನಡೆಸಿ ಕಿರುಹೊತ್ತಿಗೆ ಮೂಲಕ ಜಾಗೃತಿಗೊಳಿಸುವ ಕಾರ್ಯಕ್ರಮ ರೂಪಿಸಲಾಗಿದೆ. ಅಲ್ಲದೆ ರೈತಪರ ಬಜೆಟ್ ಕುರಿತು ಹೊತ್ತಿಗೆಯನ್ನು ಪ್ರಕಟಿಸಿ ಸಚಿವರು, ಶಾಸಕರೊಂದಿಗೆ ರೈತರಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗುತ್ತದೆ. ಸಮಾವೇಶವನ್ನು ಸಂಯುಕ್ತ ಮೋರ್ಚಾದ ರಾಷ್ಟ್ರೀಯ ಸಂಚಾಲಕ ಸುನಿಲ್ ಉದ್ಘಾಟಿಸಲಿದ್ದಾರೆ. ಯದುಶೈಲ ಸಂಪತ್ ಅವರು ಸಂಘದ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಬಿಆರ್ ಪಾಟೀಲ್, ಜಾಗೃತ ಕರ್ನಾಟಕ ಡಾಕ್ಟರ್ ಟಿ ವಾಸು, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಪ್ರಕಾಶ್ ಕಮ್ಮರಡಿ ಆಗಮಿಸಲಿದ್ದಾರೆ. ಕುಟುಂಬಕ್ಕೊಬ್ಬ ಸದಸ್ಯ, ಊರಿಗೊಬ್ಬ ಕಾರ್ಯಕರ್ತ ಅಭಿಯಾನವನ್ನು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರು ನಾಗೇಂದ್ರ ಚಾಲನೆ ನೀಡಲಿದ್ದಾರೆ. ಬಜೆಟ್ ರೈತಪರ ಹೊತ್ತಿಗೆಯನ್ನು ಚಾಮರಸಮಾಲಿ ಪಾಟೀಲ್ ಬಿಡುಗಡೆಗೊಳಿಸಲಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ರೈತ ಸಂಘವನ್ನು ಆಮೂಲಾಗ್ರವಾಗಿ ಬದಲಾವಣೆ ತರಲು ಪ್ರಯತ್ನಿಸಲಾಗುತ್ತಿದೆ. ಯುವ ರೈತ ಶಕ್ತಿ ಬಲಗೊಳಿಸುವುದು ಸೇರಿದಂತೆ ಗ್ರಾಮ ಮಟ್ಟದಿಂದ ರೈತ ಸಂಘ ಕಟ್ಟುವ ಕೆಲಸ ಪ್ರಾರಂಭವಾಗಲಿದೆ ಎಂದರು. ಅದಕ್ಕೆ ಹಲವಾರು ಕಾರಣಗಳಿವೆ. ರೈತ ಸಂಘದ ಮೇಲ್ಮಟ್ಟದ ನಾಯಕರ ತಪ್ಪು ನಿರ್ಣಯಗಳು, ಹಲವಾರು ಬಾರಿ ರೈತ ಸಂಘ ಏನಂತಂದ್ರೆ ನಿರ್ಭರವಾಗುವಂಥದ್ದು, ಇವೆಲ್ಲವನ್ನ ಪರಿಗಣಿಸಿ ಪುನಃ ಮತ್ತೆ ಏನಂತಂದ್ರೆ ಒಂದು ಬಹುದೊಡ್ಡ ಚಳವಳಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನ ಮಂಥನ ನಡೆದು ಬಹಳ ದೊಡ್ಡ ಹಿರಿಯರ, ಕರ್ನಾಟಕದ ಹಿರಿಯ ಸಾಮಾಜಿಕ ಚಿಂತಕರ ಒಂದು ಸಲಹೆಯನ್ನು ಪಡೆದು ಕೆಲವು ನಿರ್ಣಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಮೊದಲೇ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್, ಬುದಯ್ಯ ಸ್ವಾಮಿ, ನರಸಿಂಗರಾವ್ ಇದ್ದರು. ರಾಜ್ಯ ಬೀಜ ನಿಗಮದಿಂದ ಖರೀದಿಸುವ ಗುಣಮಟ್ಟದ ಬೀಜಗಳಿಗೆ ನೀಡುವ ದರಗಳನ್ನು ಪರಿಷ್ಕರಿಸಬೇಕು ಎಂದು ಜಿಲ್ಲಾ ಪ್ರಾಮಾಣಿಕ ಬಿತ್ತನೆ ಬೀಜ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಎಸ್ಪಿ ಪಾಟೀಲ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗುಣಮಟ್ಟ ಬೀಜ ಬೆಳೆಯಲು ವೆಚ್ಚ ಸರ್ಕಾರದಿಂದ ವರ್ಷಕ್ಕೆ ಹೆಚ್ಚಳವಾಗುತ್ತಿದೆ. ಗೊಬ್ಬರ, ಕೂಲಿ ಹಾಗೂ ಫಸಲು ಕತ್ತರಿಸುವ ಯಂತ್ರದ ಬಾಡಿಗೆ ಹಣ ಹೆಚ್ಚಳವಾಗಿದೆ. ಆದರೆ ಕಳೆದ 2 ವರ್ಷಗಳ ಹಿಂದೆ ನಿಗದಿ ಮಾಡಲಾಗಿರುವ ಬೀಜ ದರದಲ್ಲಿ ಖರೀದಿ ಮಾಡುತ್ತಿರುವುದರಿಂದ ಬೀಜ ಬೆಳೆಗಾರರಿಗೆ ಅನ್ಯಾಯವಾಗುತ್ತಿದೆ, ಆರ್ಥಿಕ ಹೊರೆಗೂ ಕಾರಣವಾಗುತ್ತಿದೆ ಎಂದರು. ಈ ಭಾಗದಲ್ಲಿ ಆರ್ಎನ್ಆರ್, ಬಿಪಿಟಿ, ಎಂಟಿಯು ಭತ್ತ ತಳಿಗಳ ಬೀಜಗಳನ್ನು ಬೆಳೆಯಲಾಗುತ್ತಿದೆ. ಆದರೆ ಬೀಜ ನಿಗಮ ನಿಗದಿಪಡಿಸಿರುವ ದರದಲ್ಲಿ ಮಾರಾಟ ಮಾಡಿದರೆ ಹೂಡಿಕೆ ಮಾಡಿದ ಹಣವು ಮರಳಿ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಈಗಾಗಲೇ ರಾಜ್ಯ ಬಿಜೆಪಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಗುಣಮಟ್ಟ ಬೀಜ ಬೆಳೆಗೆ ಪ್ರೋತ್ಸಾಹಿಸುವುದು ಅಗತ್ಯವಾಗಿ ಕೂಡಲೇ ದರಗಳನ್ನು ಪರಿಷ್ಕರಿಸಿದ ಖರೀದಿ ಮಾಡಬೇಕು ಎಂದರು. ಅದರಿಂದಾಗಿ ನಾವು ಕರ್ನಾಟಕ ರಾಜ್ಯ ಬೀಜ ಎಂಡಿ ಅವರಿಗೆ ಆಲ್ರೆಡಿ ಮನವಿ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಅವ್ರು ಏನು ರೇಟ್ ಕೊಟ್ಟಿದ್ದಾರೆ, ಈ ರೇಟ್ ನಮಗೆ ಲಾಸ್ ಆಗುತ್ತೆ, ದಯಮಾಡಿಸಿ ಏನಂದ್ರೆ ನಮಗೆ ಒಂದು ಒಳ್ಳೆ ರೇಟ್ ಕೊಡಬೇಕು. ಬರೀ ಭತ್ತ ಒಂದೇ ಅಲ್ಲ, ತೊಗರಿ ಇರ್ಬೋದು, ಮತ್ತೆ ಅವರು ಕೊಟ್ಟಿರುವಂಥ ರೇಟ್ ಸರ್ ಏನಂದ್ರೆ ಸುಮಾರು ಭತ್ತಗಳು ಆರ್ಎನ್ಆರ್ಗೆ 3300 ಕೊಟ್ಟಿದ್ದಾರೆ. ಭತ್ತ ಬಿಪಿಟಿಗೆ 3050 ಕೊಟ್ಟಿದ್ದಾರೆ. IR64ಗೆ 3000 ಕೊಟ್ಟಿದ್ದಾರೆ.
ಎಲ್ಲ ಸಹ 3,000 ಕೊಟ್ಟಿದ್ದಾರೆ. FTUಗೆ 3,000 ಕೊಟ್ಟಿದ್ದಾರೆ. MTU 1,010 ಬರ್ತಾರೆ, 2,800 ಕೊಟ್ಟಿದ್ದಾರೆ. ಈ ಥರ ಹಲವಾರು ಬೇರೆ ಬೇರೆ ಪತ್ರಗಳಿಗೆ ಒಂದು ರೇಟ್ ಕೊಟ್ಟಿದ್ದಾರೆ. ಸೊ ಇದು ಏನಾಗ್ತಾ ಇದೆ, ಮಾರ್ಕೆಟಲ್ಲಿ ನೋಡಿದ್ರೆ ಭಾಳ ಡಿಫ್ರೆಂಟ್ ಇದೆ. ಈ ಥರ ಸ್ವಲ್ಪ ಬಿಡಿ ಇರ್ಬೋದು, ಯಾಕಂದರೆ ಸಾಕಷ್ಟು ಖರೀದಾರಿಗಳನ್ನು ಸ್ಟಾಕ್ ಮಾಡ್ಕೊಂಡು ಇದಕ್ಕಾಗಕ್ಕೆ ಸ್ವಲ್ಪ ಅವ್ರು ರೇಟ್ ಕಂಟ್ರೋಲ್ ಮಾಡಿದ್ದಾರೆ. ಸ್ವಲ್ಪ ದಿವಸ ಆದ ತಕ್ಷಣ ಖಾಲಿ ಆದ ತಕ್ಷಣ ಮತ್ತೆ ರೇಟ್ ಜಂಪ್ ಆಗುತ್ತೆ. ಬಟ್ ಆ ರೀತಿ ಅದನ್ನು ನೋಡಿಕೊಂಡು ನಮ್ಗೆ ರೇಟ್ ಕೊಟ್ಟರೆ ನಮ್ಗೆ ಲಾಸ್ ಆಗುತ್ತೆ. ನಾವೇನು ಪ್ರಮಾಣಿತ ಬೀಜ ಕೊಡ್ತಾ ಇದ್ದೀವಿ ರೈತರಿಗೆ, ಆ ಬೀಜ ಕೊಡಬೇಕಾದ್ರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬುದಯ್ಯ ಸ್ವಾಮಿ ಗಬ್ಬೂರು ಇದ್ದರು. ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಹೆಸರಿನಲ್ಲಿ ಕೃಷಿ ಹೊಂಡದ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು, ಇದರಿಂದಾಗಿ ಗ್ರಾಮದಲ್ಲಿ 200ಕ್ಕೂ ಅಧಿಕ ಮನೆಗಳು ಬಿರುಕು ಬಿಟ್ಟಿವೆ. ಈ ಬಗ್ಗೆ ಜಿಲ್ಲಾಡಳಿತ, ಗಣಿಗಾರಿಕೆ ಇಲಾಖೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಂಡಿಲ್ಲ. ವಾರದಲ್ಲಿ ತೆರವುಗೊಳಿಸದೇ ಇದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಸೀಮಾಂತರದ ಬೆಟ್ಟದೂರು ಗ್ರಾಮದ ಸರ್ವೆ ನಂಬರ್ 55/1ರಲ್ಲಿ 11.7 ಎಕರೆ ಜಮೀನಿನಲ್ಲಿ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕೃಷಿ ಹೊಂಡ ಮಾಡಲು ಪರವಾನಗಿ ಪಡೆದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂದು ದೂರಿದರು. ಗಣಿಗಾರಿಕೆಯನ್ನು ಹಗಲು ರಾತ್ರಿ ಎನ್ನದೆ ಬೋರ್ ಬ್ಲಾಸ್ಟಿಂಗ್ ಮಾಡುತ್ತಿರುವುದರಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗಿದೆ. 200ಕ್ಕೂ ಅಧಿಕ ಮನೆಗಳು ಶಿಥಿಲಗೊಂಡಿವೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಳೆದ ವರ್ಷ ನವೆಂಬರ್ನಲ್ಲಿ ದೂರು ನೀಡಲಾಗಿದೆ. ಆದರೂ ಈವರೆಗೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದರು. ಕೃಷಿ ಹೊಂಡ ನಿರ್ಮಿಸಿ ರೈತರಿಗೆ ಉದ್ಯೋಗ ನೀಡಲಾಗುವುದು ಎಂದು ಕಾನೂನು ರೀತಿಯಲ್ಲಿ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ಕೆಲಸ ಪ್ರಾರಂಭಿಸಿದ್ದಾರೆ ಎಂದು ಆರೋಪಿಸಿದರು. ಭಾರೀ ಯಂತ್ರಗಳಿಂದ ಬ್ಲಾಸ್ಟ್ ಮಾಡುತ್ತಿರುವ ಪರಿಣಾಮ ವಾಹನಗಳ ಸಂಚಾರದಿಂದ ಸುತ್ತಮುತ್ತಲಿನ ಬೆಳೆ ಹಾಳಾಗಿದೆ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕಂಪನಿಯವರು ಪರಿಹಾರವೂ ನೀಡಿಲ್ಲ. ಈ ಬಗ್ಗೆ ಸೂಕ್ತ ತನಿಖೆ ಕ್ರಮ ನಡೆಸಿ ಕ್ರಮ ವಹಿಸಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಉಲ್ಲಂಘನೆ ಮಾಡುತ್ತಾ ಬೆಡದೂರು ಗ್ರಾಮದಲ್ಲಿ ಸರ್ವೆ ನಂಬರ್ 55/1, 56/1ರಲ್ಲಿ ಏನು 11 ಗುಂಟೆ ರೈತರಿಗೆ ಕೃಷಿ ಹೊಂಡ ಮತ್ತು ಕೆರೆ ಮಾಡಿಕೊಡ್ತೀನಿ ಅಂತೇಳಿ ಏನು ಸುಚಿತಾ ಮಿಲೇನಿಯಂ ಕಂಪನಿ ಮೋಸ ಮಾಡಿ ಇವತ್ತು ಬೋರ್ ಬ್ಲಾಸ್ಟ್ ಮಾಡುವ ಮೂಲಕ ಒಂದು 200ಕ್ಕಿಂತ ಹೆಚ್ಚಿನ ಮನೆ ಬಿರುಕು ಬಿಟ್ಟಿರುವುದು, ಬಡವರ ಜೀವನ ಏನು ರೋಡಿಗೆ ತಂದು ಹಾಕಿದೆ. ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು, ಆಮೇಲೆ ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಮೇಡಮ್ ಅವರು, ಆಮೇಲೆ AC ಸಾಹೇಬರು ಸತತ ನಾವು ಒಂದು ತಿಂಗಳದಿಂದ ಏನು ಅವರ ಕಚೇರಿಗೆ ಅಲೆದಾಡಿ ಇವತ್ತು ಮಾಧ್ಯಮದ ಮುಖಾಂತರ ನ್ಯಾಯ ಬೇಕೆಂದು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಈ ರಾಜ್ಯ ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಚಿವರಿಗೆ ಒಂದು ಪತ್ರ ಬರೆದಿದ್ದೇವೆ. ಏನು ಗ್ರಾಮದಲ್ಲಿ ರೈತರು ಬಿತ್ತಿದ ಬೆಳೆಗಳು ರೈತರ ಕೈಗೆ ಬಂದಿಲ್ಲ, ಎಲ್ಲ ಧೂಳದಿಂದ ತುಂಬಿರುವುದರಿಂದ ಆ ಭತ್ತಕ್ಕೆ ಬೆಲೆ ಇಲ್ಲದೆ ಬೆಡದೂರು ಗ್ರಾಮದ ರೈತರು ಇವತ್ತು ಕುಗ್ಗಿ ಹೋಗಿದ್ದಾರೆ. ಆಮೇಲೆ ಬಡವರು ಏನೋ ಇಲ್ಲಿರುವಂಥ 89 ಡಿಸ್ಟ್ರಿಬ್ಯೂಟರ್ಗೆ ಕಾಲುವೆಗೆ ನೀರಿಲ್ಲ ಅಂತೇಳಿ ಗೂಳೆ ಹೊತ್ತಿ ಅಂತಾರಾಜ್ಯಕ್ಕೆ ದುಡಿಯಲು ಹೋದಾಗ ವಾಪಸ್ ಬಂದು ಅವರ ಮನೆಗಳು ನೋಡಿದಾಗ ಈ ಬಾಂಬ್ ಬ್ಲಾಸ್ಟಿಂಗಿಂದ ಅವರ ಮನೆಗಳು ಸೀಳಿ ಹೋಗಿರ್ತಕ್ಕ. ಈ ಸಂದರ್ಭದಲ್ಲಿ ರಾಮಕೃಷ್ಣ ಬೆಟ್ಟದೂರು, ವೀರೇಶ್ ಸಾಹುಕಾರ, ವಿನೋದ್ ಕುಮಾರ್, ಮಹೇಶ್ ಚಲವಾದಿ, ಮಹದೇವಪ್ಪ ಸೇರಿದಂತೆ ಅನೇಕರು ಇದ್ದರು. ಮುನ್ನೂರು ಕಾಪು ಸಮಾಜದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ. ಫೆಬ್ರವರಿ 12ರಂದು ರಥೋತ್ಸವ ಸಂಜೆ ನಡೆಯಲಿದೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮಾಜದ ಕುಲದೇವತೆ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಜಾತ್ರೆಯ ಅಂಗವಾಗಿ ವಿಶೇಷ ಪೂಜೆ, ಅಲಂಕಾರ ಕಾರ್ಯಕ್ರಮ ಬೆಳಗ್ಗೆ ನಡೆಯಲಿದ್ದು ಸಂಜೆ ರಥೋತ್ಸವ ನಡೆಯಲಿದೆ. ಫೆಬ್ರವರಿ 16ರಂದು ಶ್ರೀ ಕೃಷ್ಣದೇವರಾಯ ಜಯಂತಿಯನ್ನು ಮೆರವಣಿಗೆ ಮೂಲಕ ನಡೆಸಿ ಆಚರಿಸಲಾಗುತ್ತದೆ. ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸದ್ಭಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. 12ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಊಟದ ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ಸಾಯಂಕಾಲ 4 ಗಂಟೆಗೆ
ರಥೋತ್ಸವ ಇರ್ತದೆ. ಈ ಊಟದ ವ್ಯವಸ್ಥೆಯನ್ನು ನಿಮಗೆ ಎ ಬಾಬರೆಡ್ಡಿ ಅವರ ವತಿಯಿಂದ ಜರುಗುತ್ತದೆ. ಅದೇ ರೀತಿಯಾಗಿ 14ನೇ ತಾರೀಕು ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ಕೃಷ್ಣದೇವರ ಜಯಂತಿ ಅಂಗವಾಗಿ ಒಂದು ಮೆರವಣಿಗೆ ಇರ್ತದೆ. ಲಕ್ಷ್ಮೀದೇವಿ ಕಲ್ಯಾಣ ಒಂದು ಸ್ವಲ್ಪ ವೀರಾಂಜನೆ ಅಂತ 4 ಸಾಯಂಕಾಲ ಊಟದ ವ್ಯವಸ್ಥೆ 9:30 ಎಲ್ಲ ಬರಬೇಕಾಗಿ ಸರ್ ಇಲ್ಲಿ ನೋಡಿ ಸರ್. ಈ ಸಂದರ್ಭದಲ್ಲಿ ಎನ್ ಶ್ರೀನಿವಾಸ್ ರೆಡ್ಡಿ, ಯು ಗೋವಿಂದ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ ಪೋಗಲ್, ಮಹೇಂದರ್ ರೆಡ್ಡಿ ಇದ್ದರು. ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಜಿಲ್ಲಾ ಸಮಿತಿಯಿಂದ ನಗರದ ತಹಸೀಲ್ದಾರ್ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ಮತ್ತು ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಡಬೇಕು. ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಬೇಕು. ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳು ಕೊಡಬೇಕು. ಅಂತರ್ಜಿಲ್ಲಾ ವರ್ಗಾವಣೆಯ ಕೆಸಿಎಸ್ಆರ್ ನಿಯಮ 16A ಉಪಖಂಡ 2 ಮರು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು. ಆಧಾರ್ ಸೀಡಿಂಗ್ನಲ್ಲಿ ಪತ್ತೆಯಾಗಿರುವ ಇ ಪೌತಿ ಖಾತಾ ಆಂದೋಲನ ಚಾಲನೆ ಕೈಬಿಡಬೇಕು. ಚಿಕ್ಕಮಗಳೂರು ಜಿಲ್ಲೆಯ 30 ಗ್ರಾಮ ಆಡಳಿತ ಅಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿ ತಡೆದು ನೈಸರ್ಗಿಕ ನ್ಯಾಯ ತತ್ವಗಳನ್ನು ಹಾಗೂ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಹೊರಡಿಸಿದ ಆದೇಶ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಸರ್ಕಾರಿ ನೌಕರರ ಅನುಕಂಪದ ನೇಮಕಾತಿ ಹುದ್ದೆಯ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ಮಾಡುವುದು, ಜೀವಹಾನಿಯಾಗುವ ಅಧಿಕಾರಿಗೆ 50 ಲಕ್ಷ ಪರಿಹಾರ ನೀಡಬೇಕು, ಆಪತ್ತಿನ ಭತ್ಯೆ ನೀಡಬೇಕು, ಪೊಲೀಸ್ ಇಲಾಖೆಯಲ್ಲಿರುವಂತೆ 1 ತಿಂಗಳ ವೇತನ ಹೆಚ್ಚುವರಿ ನೀಡಬೇಕು, ಪ್ರಯಾಣ ಭತ್ಯೆ 500ರಿಂದ 5,000 ಮಾಡಬೇಕು ಎಂದು ಒತ್ತಾಯಿಸಿದರು. ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು. ಮನೆ ಹಾನಿ ವರದಿ, ಪ್ರಾಥಮಿಕ ವರದಿ ನೀಡುವ ಅಧಿಕಾರ ನೀಡಬೇಕು. ಬೆಳೆ ಸಮೀಕ್ಷೆ, ಬೆಳೆ ಹಾನಿ ಪರಿಹಾರದ ಕೆಲಸ ಕೃಷಿ ತೋಟಗಾರಿಕೆ ಇಲಾಖೆಗೆ ನೀಡಬೇಕು. ಮುಟೇಶನ್ ಅವಧಿ ವಿಸ್ತರಿಸಬೇಕು. ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಬಸವರಾಜ್, ಹಸನ್, ಸುರೇಂದ್ರ ಪಾಟೀಲ್, ಮಂಜುನಾಥ್, ಹನುಮೇಶ್, ಅಮರೇಶ್, ಸುಭಾಷ್, ರಮೇಶ್, ಗಂಗಪ್ಪ, ದೇಶಪಾಂಡೆ, ವಾಜೇಂದ್ರ ಇದ್ದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆಯುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ನಗರಸಭೆ ಸದಸ್ಯೆ ಲಕ್ಷ್ಮಿ ಹೇಳಿದರು. ಅವರಿಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ ಸಭಾಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಹಮ್ಮಿಕೊಂಡಿದ್ದ ಸಂಭ್ರಮ ಸಮಾಗಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುವ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಣ, ಜ್ಞಾನ, ವಿವೇಕವನ್ನ ಅನುಸರಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಬಂಧವೆಂದರೆ ಅದು ಗುರು ಶಿಷ್ಯರ ಸಂಬಂಧ. ತಂತ್ರಜ್ಞಾನ, ವಿಜ್ಞಾನ ಎಷ್ಟೇ ಮುಂದುವರೆದರೂ ಗುರುವಿನ ಬೋಧನೆಯ ಮುಂದೆ ಯಾವುದೇ ಶ್ರೇಷ್ಠವಲ್ಲ. ಇಂದು ಕಾಲೇಜಿನಿಂದ ಬಿಡುಗಡೆಗೊಳ್ಳುತ್ತಿರುವ ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣವನ್ನ ಪಡೆದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕು ನಡೆಸಬೇಕು ಎಂದು ಕರೆ ನೀಡಿದರು. ನಿಮಗಾಗಿ ನಾವು ನಮ್ಮೆಲ್ಲ ಕೆಲಸಗಳನ್ನು ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಸಹಾಯ
ಈ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, ಕೆಲವು ಮಾತು ಹೇಳೋದಕ್ಕೆ ಬಯಸ್ತೇನೆ. ಶಿಕ್ಷಣ, ಜ್ಞಾನ, ಬುದ್ಧಿ, ವಿವೇಕ ಇವುಗಳನ್ನು ನಾವು ಅನುಸರಿಸುವಾಗ ನಾವು ನೋಡ್ತಾ ಇದ್ದೇವೆ ನಮ್ಮ ಒಂದು ಸಂಸ್ಕೃತಿ, ಸಂಸ್ಕಾರ, ನಮ್ಮ ಒಂದು ನಾಗರಿಕತೆ ನಾವು ಒಂದು ವೇಳೆ ನಾವು ಹಿಂತಿರುಗಿ ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಗುರುಕುಲ ಶಾಲೆಗಳು, ಯಾವ ರೀತಿ ಗುರು ಶಿಷ್ಯರ ಸಂಬಂಧಗಳು, ಅದಾದ ನಂತರ ಆಧುನಿಕತೆಯ ಕಡೆಗೆ ನಾಗರಿಕತೆ ಬೆಳೆದ ಹಾಗೆಲ್ಲ ಕೂಡ ಯಾವ ರೀತಿ ವಿದ್ಯೆಗೆ ಹೆಚ್ಚಿನ ಒಂದು ಆದ್ಯತೆ ನೀಡಲಾಗಿ ಹಂತ ಹಂತವಾಗಿ ಯಾವ ರೀತಿ ಆ ಒಂದು ಅನುಕೂಲಗಳು ಒಂದು ಗುರುಕುಲದಿಂದ ಒಬ್ಬ ಗುರುವು ಶಿಷ್ಯರು ಅಡಿಯಲ್ಲಿ ಪ್ರಾರಂಭವಾದಂಥ ಆ ಒಂದು ಗುರುಕುಲದಿಂದ ಈವರೆಗೆ ಈ ಹೊತ್ತು ನಾವು ನೋಡುವಾಗ ನಮ್ಮ ಪಾಶ್ಚಾತ್ಯ ಸೊ ನಾನು ಹೇಳಬಯಸಿದ್ದು ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರ ಜಾಲ್ದಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಂಗಪ್ಪ, ಸೋಮಶೇಖರ್ ಹೊಕ್ರಾಣಿ, ನರಸಪ್ಪ ಭಂಡಾರಿ, ಜೆ ರವಿಕುಮಾರ್, ಶೇಖರಪ್ಪ, ಲಲಿತಮ್ಮ, ರಾಧಾ, ಚನ್ನಬಸಪ್ಪ ಸೇರಿದಂತೆ ಇತರರು ಇದ್ದರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ, ಸಮಾಜವನ್ನು ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಯುವಲ್ಲಿ ಪಂಚಕಾಯಕ ಶರಣರ ಕೊಡುಗೆ ಅಪಾರವಾಗಿದ್ದು, ಕಾಯಕ ಶರಣರು ಆಗಿನ ಕಾಲದ ಕತ್ತಲೆಯನ್ನು ಕಳೆಯುವ ಜ್ಯೋತಿಗಳಾಗಿದ್ದರು ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನು ಹುಟ್ಟುಹಾಕಿ ಮನುಕುಲದ ಬೆಳವಣಿಗೆಗೆ ಕಾರಣವಾದವರಲ್ಲಿ ಜಗಜ್ಯೋತಿ ಬಸವಣ್ಣ ಮೊದಲಿಗರು. ಅಂತಹ ಶ್ರೇಷ್ಠ ಶರಣ ಬಸವಣ್ಣನವರಿಗೆ ಪ್ರಿಯವಾದವರು ಮಾದಾರ ಚೆನ್ನಯ್ಯ, ಮಾದಾರ ದೋಳಯ್ಯ, ಉರಿಲಿಂಗ ಪೆದ್ದಿ, ಡೋಹಾರ ಕಕ್ಕಯ್ಯ ಹಾಗೂ ಸಮಗಾರ ಹರಳಯ್ಯ. ಈ ಪಂಚಕಾಯಕ ಶರಣರು ಜಗತ್ತಿಗೆ ಉತ್ತಮ ಸಂದೇಶಗಳನ್ನ ನೀಡಿದ್ದಾರೆ ಎಂದರು. ಕಾಯಕ ಶರಣ ಜಯಂತಿ ಆಚರಣೆಗೆ ಮಾತ್ರ ಸೀಮಿತವಾಗದೆ ಶರಣರು ನೀಡಿದ ತತ್ವಾದರ್ಶಗಳನ್ನ ಮೈಗೂಡಿಸಿಕೊಳ್ಳಬೇಕು. ಶರಣರು ನೀಡಿದ ಆದರ್ಶಮಯ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಾಧ್ಯ ಎಂದು ಹೇಳಿದರು. ಸಮಾಜವನ್ನು ತಿದ್ದುವಲ್ಲಿ ಪವಿತ್ರ ಪಂಚಶರಣರ ಪಾತ್ರ ಮುಖ್ಯವಾಗಿದ್ದು, ಅವರ ಮಾನಸಿಕ ಚಿಂತನೆಗಳು, ಉತ್ತಮ ನಡೆ ನುಡಿಗಳು ಮನುಕುಲದ ಉದ್ಧಾರಕ್ಕೆ ಅತ್ಯಂತ ಮುಖ್ಯವಾಗಿವೆ. ಬಸವ ಯುಗದಲ್ಲಿ ಸಮಾಜದಲ್ಲಿರುವ ಶೋಷಣೆ, ಅಸಮಾನತೆ ಹಾಗೂ ಜನರಿಗಾಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಡಿದವರಲ್ಲಿ ಕಾಯಕ ಶರಣರು ಮೊದಲಿಗರು ಎಂದು ತಿಳಿಸಿದರು. ಸಮಾಜದಲ್ಲಿ ನಮ್ಮ ನಡೆ ನುಡಿಗಳಿಂದ ಗೌರವ ಸಿಗಬೇಕಾಗಿದೆ. ಅಂತಹ ಗೌರವ ಸಿಗಬೇಕಾದರೆ ಮೊದಲು ನಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು. ಮುಂದಿನ ಪೀಳಿಗೆ ವಿದ್ಯಾವಂತರಾದರೆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಪ್ರಜಾಪ್ರಭುತ್ವದಲ್ಲಿ ಮಾನವೀಯತೆ ಬೆಳೆಯುವುದು ಅತ್ಯವಶ್ಯಕವಾಗಿದೆ ಎಂದರು. ಸ್ಮರಿಸಿಕೊಂಡು ಈ ಕ್ಷೇತ್ರದ ಅಧಿವಡಿಯ ನಮ್ಮೆಲ್ಲರ ಹೃದಯ ಬಂಧನದಲ್ಲಿ ಚಿಚ್ಚೋದಿಯಾಗಿ ಬೆಳೆಯುತ್ತಿರುವ ಆ ಕಾಯಕ ಶರಣರ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಸಮಗಾರ ಹರಳಯ್ಯ, ಉರಿಲಿಂಗ ಪೆದ್ದ ಈ ಕಾಯಕ ಶರಣ ಜಯಂತಿಯ ಕಾರ್ಯಕ್ರಮ ಇದಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಚಾಲನೆ ನೀಡಬೇಕೆಂದು ಎಲ್ಲ ಅತಿಥಿ ಮೋದರನ್ನು ಕೇಳ್ಕೊತಾ ಇದ್ದೇನೆ. ಭಗನಿ ಸೂರ್ಯನ ಬೆಳಕು ಎದುರಿಗೆ, ಚಂದ್ರನ ಬೆಳಕು ಈ ವೇದಿಕೆಗೆ ದೀಪವೇ ಹೊಳಪು ಅಂತ ದೀಪವನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಮೊಗದ ಮೇಲೆ ದೀಪವನ್ನ ಬೆಳಕು ಮಾತ್ರವಲ್ಲದೆ ಮನದಲ್ಲಿರ್ತಕ್ಕಂಥ ಅಂಧಕಾರವನ್ನ ಅಳಿಸುವ ಸುಜ್ಞಾನದ ಓಡಿಸುವ ಜ್ಯೋತಿ. ತಿದ್ದಿ ಎನ್ನುವಂತ ಪೆನ್ನನ್ನು ಕೊಟ್ಟು ಶರಣರನ್ನಾಗಿ ರೂಪಿಸಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದ್ದು ಅಣ್ಣ ಬಸವಣ್ಣ ಮಹಾನ್ ಕೆಲಸ ಮಾಡಿದ್ದಾರೆ. ಇವತ್ತು ಇಂಥ ಶರಣರ ಪ್ರತಿಭೆ ಇವತ್ತು ಇಲ್ಲಾದರೆ ಮತ್ತೆ ಅದೇ ಮೌಢ್ಯತೆಯ ಪರವಾಗಿ, ಶೋಷಣೆಯ ಪರವಾಗಿ ಆ ಸಮಾಜ ಇವತ್ತು ಹಿಂಗೆ ನಿಂತಿತ್ತಂದ್ರೆ ಇವತ್ತು ಇಂಥ ಪಂಚ ಪ್ರತಿಭೆಗಳು ನಮಗೆ ಸಿಗ್ತಾ ಇರಲಿಲ್ಲ. ಅವು ಯಾವುದೋ ಗುರುಕಸದಲ್ಲಿ ಹುಟ್ಲಾಗಿ ಹತ್ತೆ ನಶಿಸಿ ಹೋಗ್ತಾ ಇತ್ತು. ಮೂಡಿದಂತ ಈ ಪಂಚ ಶರಣರಿಗೆ ನಮಿಸುತ್ತಾ ಇವತ್ತಿನ ದಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ
ಸಮಾಜವನ್ನ ತಿದ್ದಿ ತೀಡಿ ತನ್ನ ಕುಲಕುಸುಮದಲ್ಲಿ ಮಗ್ನರಾಗಿ ಆಧ್ಯಾತ್ಮಿಕ ಚಿಂತನೆಯನ್ನ ಒಳಗೊಂಡಿಸಿಕೊಂಡು ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದ ಪಂಚ ಶರಣರ ಜಯಂತಿ ಉತ್ಸವದ ಈ ಸಮಾರಂಭದ ವೇದಿಕೆ ಮೇಲಿರುವಂತಹ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೆ ನನ್ನ ವತಿಯಿಂದ ತಾಳಪಡುತ್ತೆ ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಫಸ್ಟ್ ಈ ಕಾರ್ಯಕ್ರಮ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಮ್ಮಿಂದ ಅಸ್ತವ್ಯಸ್ತ ಆಯಿತು, ಅದಕ್ಕೆ ತಮ್ಮೆಲ್ಲರ ಕ್ಷಮೆ ಇದೆ. ಉದ್ದೇಶಪೂರ್ವಕ ಮಾಡಿದಲ್ಲ, ನಮಗೂ ಸಾಕಷ್ಟು ಅಭಿಮಾನ ಇದೆ, ಸ್ವಾಭಿಮಾನ ಇದೆ, ಗೌರವ ಇದೆ. ಬಟ್ ಕಮ್ಯುನಿಕೇಶನ್ ಇಂದ ಯಾವುದೋ ಒಂದು ಕಾರಣದಿಂದ ನಾವು ಬರಕ್ಕೆ ಬೇರೆ ಕೆಲಸಕ್ಕೆ ಒಂದು ಅಡೆತಡೆ ಆಯ್ತು. ಅದನ್ನೆಲ್ಲವೂ ಕೂಡ ಇಲ್ಲೇ ಮರೆಮಾಚುತ್ತಾ ಇವತ್ತು ನಾವು ನೀವು ಸೇರಿ ಇವತ್ತು ಇಂಥ ಶರಣರ ಪವಿತ್ರ ಇದೇ ವೇಳೆ ಹಿರಿಯ ಸಾಹಿತಿ ವೀರ ಹನುಮಾನ್ ಉಪನ್ಯಾಸ ನೀಡಿ ಸಮಾಜದಲ್ಲಿನ ಮೂಢಾಚಾರ ಶೋಷಣೆಗಳ ವಿರುದ್ಧ ಹೋರಾಡಿ ಅವುಗಳನ್ನು ತೊಲಗಿಸಲು ವಚನ ಚಳುವಳಿಯನ್ನು ಪ್ರಾರಂಭಿಸಿದ ಕಾಯಕ ಶರಣರು ಸಮಾಜವನ್ನು ಜಾತಿರಹಿತರನ್ನಾಗಿಸಲು ಶ್ರಮಿಸಿದರು. ವಚನಗಳ ಮೂಲಕ ಸಮಾಜದಲ್ಲಿ ಉತ್ತಮ ಸಂದೇಶಗಳನ್ನು ಜನರಿಗೆ ನೀಡಿದ ಶರಣರ ವಚನ ಚಳುವಳಿ ಮಾದರಿಯಾಗಿದೆ ಎಂದರು. ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗಿಲ್ಲ, ಆಗುವುದೂ ಕೂಡ ಅಂತಹ ಒಂದು ಚಳುವಳಿಯಲ್ಲಿ ಅನೇಕ ಶರಣರು ಸಾವಿರಾರು ಸಹಸ್ರಾರು ವಚನಗಳನ್ನು ಮಾಡಿ ಸಮಾಜದಲ್ಲಿ ಇರತಕ್ಕಂಥ ಅನುಕೂಲಗಳನ್ನು ವಿಚಾರ ಮಾಡುವಂತಹ ತತ್ವಗಳನ್ನು ಸಾರಿ ಅವುಗಳನ್ನು ಆಚರಣೆಯಲ್ಲಿ ತರುವಂತಹ ಕೆಲಸವನ್ನು ಮಾಡಿದವರು ಬಸವಾದಿ ಶರಣರು. ಸಮಾಜದಲ್ಲಿ ಅದಾಗಲೇ ನೂರಾರು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಗೂಢಾಚಾರಗಳನ್ನು ಕಡಾಖಂಡಿತವಾಗಿ ಖಂಡಿಸಿ ಅದರ ಜೊತೆಗೆ ಅವರು ನಡೆದು ವಚನಗಳನ್ನು ಹಾಡಿ ಎಲ್ಲರನ್ನು ಕರ್ಕೊಂಡು ಬಂದಿರತಕ್ಕಂಥ ಆ ಚಳುವಳಿ ಈಗಲೂ ನಮಗೆಲ್ಲರಿಗೂ ಮಾದರಿಯಾಗಿದೆ ಎನ್ನುವಂಥ. ಹಾಗೆ ನೋಡಿದ್ರೆ ನಾನು ಈಗಾಗಲೇ ಹೇಳಿದಂತೆ ಲಕ್ಷಗಟ್ಟಲೆ ಶಿವಶರಣರಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಮೊದಲಾಗಿದೆ. ಮಾದಾರ ಚೆನ್ನಯ್ಯ ಯಾಕೆ ಮೊದಲಾಗಿದೆ ಅಂತಂದರೆ ಬಸವಣ್ಣವರೇ ಹೇಳಿದಂತೆ ಮತ್ತು ಅನೇಕ ವಿದ್ವಾಂಸರು ಹೇಳಿದಂತೆ ವಚನ ಚಳುವಳಿಯ ಪಿತಾಮಹ ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿ ರುಜುವಾತಾಗಿದೆ. ಹಾಗಾಗಿ ಅವರು ಆದಿ ವಚನಕಾರರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ್, ಸಮಾಜದ ಮುಖಂಡರಾದ ರಾಮಣ್ಣ, ಭೀಮರಾಯ್, ವೇಣುಗೋಪಾಲ್, ಮಧು ಚಕ್ರವರ್ತಿ, ಈರಣ್ಣ ಪೆಂಗಾಲಿ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಮಂಜೂರಾತಿಗೆ ಕೇಂದ್ರದಿಂದ ದಾರಿ ತಪ್ಪಿಸುವ ಪ್ರಯತ್ನ, ನಗರ ಪಾಲಿಕೆ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನ, ರವಿ ಬೋಸರಾಜು. ಪ್ರೊಫೆಸರ್ ನಂಜುಂಡಸ್ವಾಮಿ ನೆನಪು, ಫೆಬ್ರವರಿ 13ರಂದು ಮೈಸೂರಿನಲ್ಲಿ ಸಮಾವೇಶ, ಚಾಮರಸ ಮಾಲಿಪಾಟೀಲ್. ಬೀಜ ಬೆಳೆಗಾರರ ಬೀಜ ದರ ಪರಿಷ್ಕರಣೆಗೆ ಎಸ್ಬಿ ಪಾಟೀಲ್ ಒತ್ತಾಯ. ಬೆಟ್ಟದೂರಿನಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಮನೆಗಳು ಬಿರುಕು, ಪರಿಹಾರ ಕೊಡದಿದ್ದರೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ, ಜಾವೇದ್ ಖಾನ್. ಫೆಬ್ರವರಿ 12ರಂದು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ರಥೋತ್ಸವ, ಬಂಗಿ ನರಸಾರೆಡ್ಡಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ. ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ, ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಲ್ಲಿ ಜೀವನ ರೂಪಿಸಿಕೊಳ್ಳಬೇಕು, ಲಕ್ಷ್ಮಿ. ಕಾಯಕ ಶರಣರ ಜಯಂತಿ, ದಾರ್ಶನಿಕರ ಸಂದೇಶಗಳು ಜೀವನದಲ್ಲಿ ಮಾದರಿಯಾಗಲಿ, ತಹಸೀಲ್ದಾರ್ ಸುರೇಶ್ ವರ್ಮಾ. ಇಲ್ಲಿಗೆ ಮೇಘಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.